ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನೇನ್ ದೊಡ್ಡ ಸಾಧನೆ ಮಾಡಿದ್ಯಾ ಅಂತ ಹೇಳ್ಕೊಂತಿದ್ಯಾ? ನಾನೇನು ಮಾಡಿದ್ದೀನಕ್ಕ? ಏನು ಮಾಡಿದ್ದೀನಿ ಅಂತ ಕೇಳ್ತಿದ್ಯಾ? ಅಲ್ಲ, ಅಲ್ಲಿ ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಕರ್ಮನೂ ಅಭಿನೇ ಅನುಭವಿಸ್ಬೇಕಿತ್ತು. ಈಗಾಗಲೇ ಕಂಪ್ನಿ ಸೀಲಾಗಿ ನೋವು ಅನುಭವಿಸ್ತಾ ಇದ್ದಾನೆ ಅಭಿ. ಇನ್ನೊಂದು ನೋವು ಕೊಡ್ಬೇಕಿತ್ತ ನೀನು? ಏನಮ್ಮ ಅಂತ್ರ ಇಂಥ ಸಮಯದಲ್ಲೂ ಹೀಗೆ ಮಾತಾಡ್ತಾ ಇದೆಯಲ್ಲ? ನನ್ನ ಮಗ ರಾಮ್ ಫೋಟೋಗೆ ಒಂದು ಬೆಂಕಿ ಕಿಡಿ ಹತ್ತದೇ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ ನಮ್ಮ ಲೀಲಾ. ಅದಕ್ಕೆ ಹೆಮ್ಮೆ ಪಡು. ನಾನು ನಿಮ್ಮಷ್ಟು ದಡ್ಡಿ ಅಲ್ಲ. ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ನೋಡಿ ಸರು, ನಾನು ಮಾತಾಡೋದು ನಿಮಗೆಲ್ಲ ರೂಢ್ ಅನ್ಸ್ಬೋದು. ಆದರೆ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ಸಾಲ್ವ್ ಮಾಡ್ಕೋಬೇಕೇ ಹೊರತು ಇನ್ನೊಂದನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅಕ್ಕ, ನೀವು ನಿಮ್ಮ ದಾರಿಯಲ್ಲಿ ಯೋಚನೆ ಮಾಡಿ, ನಾನು ನನ್ನ ದಾರಿಯಲ್ಲಿ ಯೋಚನೆ ಮಾಡ್ತೀನಿ. ಏಜೆ ನೆರಳನ್ನ ಯಾರಾದರೂ ತುಳಿದ್ರೆ ನಾನು ಬಿಡಲ್ಲ. ಅಂಥದ್ರಲ್ಲಿ ಅವ್ರ ಫೋಟೋಗೆ ಬೆಂಕಿ ಹಚ್ಚಿದ್ರೆ ಬಿಟ್ಬಿಡಕ್ಕಾಗತ್ತಾ? ಕಾಳಿ ಅವತಾರ ತಾಳ್ತೀನಿ ಹೊರತು ಸುಮ್ಮನಿರಲ್ಲ. ಲೀಲಾ, ಅಭಿ ನನ್ನವನು. ಅವನ ಪರವಾಗಿ ನಾನು ಹೋರಾಡಬೇಕೇ ಹೊರತು ನೀನಲ್ಲ. ಸುಮ್ಮನಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಲೀಲಾ ನಿಂತ್ಕೋ. ಅಕ್ಕ, ಆಮೇಲೆ ಮಾತಾಡ್ತೀನಿ, ಇವಾಗ ಟೈಮ್ ಇಲ್ಲ. ನಿಂತ್ಕೋ ಅಂತ ಹೇಳ್ತಾನೋ ಇದ್ರೂ ನುಗ್ತಾ ಇದೆಯಲ್ಲ. ನಿಮ್ಗೆ ಏನಾಗಿದೆ ಅಕ್ಕ? ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ? ನೀನೀಗ ಅಭಿ ಹತ್ರ ಹೋಗ್ಬೇಕಾ? ಯಾಕೆ? ಮೊದಲೇ ಅವನು ಅಪ್ಸೆಟ್ ಆಗಿದ್ದಾನೆ, ಅವ್ನಿಗೆ ಹೋಗಿ ಡಿಸ್ಟರ್ಬ್ ಮಾಡಕ್ಕ? ಅಪ್ಸೆಟ್ ಆಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಇಂಥ ಟೈಮಲ್ಲಿ ನೀವು ಹೊರಗಡೆ ಏನು ಮಾಡ್ತಿದ್ದೀರಾ? ಈ ಟೈಮಲ್ಲಿ ನೀವು ಅವ್ರ ಜೊತೆಲಿರೋದು ಮುಖ್ಯ. ಅದನ್ನ ನಾನು ನೋಡ್ಕೋತೀನಿ. ಅಲ್ಲ, ಇದನ್ನೆಲ್ಲ ಹೇಳೋಕೆ ನೀನು ಯಾರು ಅಂತ? ನಿನಗೆ ಪದೇ ಪದೇ ಅವಕಾಶ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಆ ತಪ್ಪನ್ನ ನಾನು ಮತ್ತೆ ಮಾಡಲ್ಲ. ಅಭಿ ನನ್ನ ಗಂಡ. ನಾನು ಅವನ ಜೊತೆ ಇರ್ತೀನೋ ಬಿಡ್ತೀನೋ ಅದು ನಿನಗೆ ಬೇಕಾಗಿಲ್ಲ. ಆದರೆ ನೀನು ಮಾತ್ರ ಅವನ ಜೊತೆ ಕೂಡ್ದು. ಗಂಡ ಅಂತ ಹೇಳ್ಕೊಂಡು ಶೋಕಿ ಮಾಡೋದಲ್ಲ. ಅವ್ರಿಗೆ ಕಷ್ಟ ಅಂತ ಬಂದಾಗ ಅವರಿಂದ ದೂರ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.